ಕರಿಯಪ್ಪನವ್ರದ್ದು ಈ ವರ್ಷ 125ನೇ ಜನ್ಮದಿನ. ಅದನ್ನು ಗೌರವಪೂರ್ವಕವಾಗಿ ನೆರವೇರಿಸಬೇಕು ಅಂತ RS ಸಂಸ್ಥೆಯಿಂದ ಒಂದು ಪೂರ್ವಕವಾದ ಕೆಲವು ಕಾರ್ಯಕ್ರಮಗಳು ಮಾಡಬೇಕು ಅಂತ ಏಪ್ರಿಲ್ 6ನೇ ತಾರೀಕು ಸಾಕಷ್ಟು ಕಾರ್ಯಕ್ರಮಗಳೊಂದಿಗೆ ಅವತ್ತು ಒಂದು ದಿವಸ ದೊಡ್ಡ ಮಟ್ಟದಲ್ಲಿ ಕರಿಯಪ್ಪನವರ 125ನೇ ಜಯಂತಿಯನ್ನು ಆಚರಿಸಬೇಕು ಅಂತಿದ್ದೀವಿ. ಅದರ ಪ್ರಯುಕ್ತ ನಮ್ಮ ಏನು ಯಂಗ್ ಫ್ಯಾಕಲ್ಟಿ ಅವರೇ, ಇಲ್ಲಿ ಸಿಬ್ಬಂದಿ ವರ್ಗದವರೇ, ಆಮೇಲೆ ಸ್ಪೋರ್ಟ್ಸ್ ರಿಲೇಟೆಡ್ ಟೀಚರ್ಸ್ ಅವರೆಲ್ಲ ಸೇರಿ ನಾವೊಂದು ಫ್ಲಡ್ಲೈಟ್ ಕರಿಯಪ್ಪ ಮೆಮೋರಿಯಲ್ ಫ್ಲಡ್ಲೈಟ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು ನಡೀತಾ ಇದೆ. ಚೆನ್ನಾಗಿ ಮಾಡ್ತಾವ್ರೆ. ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳ ಎಂಪ್ಲಾಯೀಸು, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಗೆ ಟೀಚರ್ಸ್ ಸ್ಪೋರ್ಟ್ಸ್ ಕ್ಲಬ್ಗಳು ಆಮೇಲೆ ಕೆಲವು ಇನ್ಸ್ಟಿಟ್ಯೂಷನ್ ಅವೆಲ್ಲ ಬಂದು ಆಟದವ್ರೆ. ಒಂದು 20 ಟೀಮ್ ಆಡ್ತವ್ರೆ. ಅದಕ್ಕೆ 80,000 ರೂಪಾಯಿ ಫಸ್ಟ್ ಪ್ರೈಸನ್ನು ಇದು ಮಾಡೋರೆ. ಸೆಕೆಂಡು 40 ಅನ್ನಿಸ್ತದೆ. 3ನೇ ಪ್ರೈಸು 20,000 ಮಾಡಿ ಸಾಕಷ್ಟು ಒಂದು ತಿಂಗಳಿಂದ ಇದು ತಯಾರಿ ಯಶಸ್ವಿಯಾಗಿ ನೋಡ್ತಾ ಇದ್ದೀರ ನೀವು, ನಡೀತಾ ಇದೆ. ಸೊ ಇದೆಲ್ಲ ಕರಿಯಪ್ಪನವರ ನೆನಪಿಗಷ್ಟೇ ಮಾಡ್ತಾ ಇರೋದು. ಕರಿಯಪ್ಪನವ್ರು ಅಂದರೆ ಅವರು ಸ್ವತಂತ್ರ ಪೂರ್ವದಲ್ಲಿ ಶುರು ಮಾಡಿದಂಥ ಸಂಸ್ಥೆ. ಈ ಕನಕಪುರ ತಾಲೂಕಿನಿಂದ ಮೊದಲನೇ ಡಿಗ್ರಿ ಹೋಲ್ಡ್ರಾಗಿ ಮಹಾರಾಜ ಕಾಲೇಜಲ್ಲಿ 1933 ಅಂದರೆ ಬ್ರಿಟಿಷ್ ಇದ್ದ ಕಾಲದಲ್ಲಿ ಶುರು ಮಾಡಿದಂಥ ಸಂಸ್ಥೆ. 3 ಶೆಡ್ ಹಾಕ್ಕೊಂಡು ಶುರು ಮಾಡಿದಂಥದ್ದು. ಆವತ್ತು ಹಂತವಾಗಿ ಪ್ರೈಮರಿ ಸ್ಕೂಲ್ ಮಾಡಿದ್ರು, ಹೈಸ್ಕೂಲ್ ಮಾಡಿದ್ರು, ಗರ್ಲ್ಸ್ ಹೈಸ್ಕೂಲ್ ಮಾಡಿದ್ರು, ಆಮೇಲೆ PU ಕಾಲೇಜ್ ಮಾಡಿದ್ರು, ಡಿಗ್ರಿ ಕಾಲೇಜ್ ಮಾಡಿದ್ರು. ಹೀಗೆ ಹಂತವಾಗಿ ಅವ್ರು ಮಾಡಿ ಬೇಸಿಕ್ ಎಜುಕೇಷನ್ನು ಕನಕಪುರ ತಾಲೂಕಲ್ಲಿ ಬೇಕು ಅಂದರೆ ಇದೊಂದೇ ಸಂಸ್ಥೆಯಲ್ಲಿತ್ತು. ಹಂಗಾಗ್ಬಿಟ್ಟು ಬರೀ ಕರಿಯಪ್ಪನವ್ರ ಹೆಸರೇ ಯಾಕಿತ್ತು ತಾಲೂಕಲ್ಲಿ ಅಂದರೆ ಅದ್ರ ಜೊತೆಗೆ 4 ಸತಿ MLA ಆಗಿದ್ದರು. ಸಮಾಜ ಸೇವೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಿರುವಂಥವ್ರು. ಬಟ್ ಈಗೇನಾಗಿದೆ, ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಇವೆ. ಈ ನಮ್ಮ RSA ಎಲ್ಲ ಇಲ್ಲಿಂದ ಹಿಡಿದು ಬೆಂಗಳೂರವರೆಗೂ ಈ ಜೈನ್ ಇನ್ಸ್ಟಿಟ್ಯೂಷನ್ ಕೇಳಿದ್ದೀರಾ, ದಯಾನಂದ ಸಾಗರ್ ಕೇಳಿದ್ದೀರಾ, ಈಗ ಕೋಡಹಳ್ಳಿ, ಹಾರೋಹಳ್ಳಿ, ಈಗ ಸಾಕಷ್ಟು ಸಂಸ್ಥೆಗಳು ಅವೆ. ಹಂಗೆ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾವಂತರು ಕೂಡ ಆಗ್ತಾವ್ರೆ. ಈಗ ವಿದ್ಯಾರ್ಥಿಗಳು ಜಾಸ್ತಿ ಅವರೆ. ಹಾಗಾಗಿ ಅವ್ರ ನೆನಪು, ಅವ್ರು ಮಾಡಿದಂಥ ಸೇವೆ, ಅವರು ವಿದ್ಯಾಕ್ಷೇತ್ರಕ್ಕೆ ಮಾಡಿದಂಥ ವಿದ್ಯಾದಾನ ಆ ಮುಂದಿನ ಪೀಳಿಗೆಗೆ ಗೊತ್ತಾಗ್ತಾ ಇರಬೇಕು ಅಂದರೆ ಇಂಥ ಕಾರ್ಯಕ್ರಮಗಳ ಮುಖಾಂತರ ಮಾಡ್ಬೇಕು. ಹಾಗಾಗಿ ಹೆಚ್ಚೆಚ್ಚು ಅವ್ರ ನೆನಪಿನಲ್ಲಿ ಇಡುವಂಥದ್ದು ನಮ್ಮಲ್ಲಿ, ಜೊತೆಗೆ ಸಮಾಜ ಸೇವೆ ಆಗುವಂಥ ಕಾರ್ಯಕ್ರಮಗಳ ಜೊತೆಗೆ ಸೇರಿ ನಾವು ಈ RSಲ್ಲಿ ಕಾರ್ಯಕ್ರಮಗಳು ಹೆಚ್ಚಿನ ರೀತಿ ನಡೀತಾ ಇರೋದ್ರಿಂದ ಅವ್ರ ಹೆಸರು ಚಾಲ್ತಿಯಲ್ಲಿದೆ ಅಷ್ಟೇ. ಬೆಂಗಳೂರದು ನಮ್ಮದು ಇನ್ಸ್ಟಿಟ್ಯೂಷನ್ಸ್ ಬೇರೆ ಬೇರೆ ಆಯ್ತು. ಅವೆಲ್ಲ ಕಮರ್ಷಿಯಲೈಸ್ ಆಗಿರೋವು. ಕಮರ್ಷಿಯಲ್ ಆ್ಯಂಗಲಲ್ಲೇ ಆ ಸಂಸ್ಥೆಗಳೆಲ್ಲ ಬರೆಸ್ತಾರೆ. ಇದು ಕರಿಯಪ್ಪನವ್ರು ಶುರು ಮಾಡಿದ್ದೆ ಅಫೋರ್ಡಬಿಲಿಟಿ ಅಂತೀವಿ. ಯಾರು ವಿದ್ಯೆ ಕಲಿತೀನಿ ಅಂತ ಬರ್ತಾರೆ, ಬಡವನಾಗಿದ್ರು ಅವ್ನಿಗೆ ವಿದ್ಯಾದಾನ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಆವಾಗ ಶುರು ಮಾಡಿದ್ದು. ಇವತ್ತು ಹಂಗೆ ಮಾಡ್ತಾಯಿದ್ದೀವಿ. ಬಟ್ ಹಂಗಾದಾಗ ಏನಾಯ್ತದೆ, ಈ ಕಮರ್ಷಿಯಲ್ ಆ್ಯಂಗಲ್ ಇಲ್ಲದಾಗ ಅವರು ಆ ಇನ್ಸ್ಟಿಟ್ಯೂಷನ್ ನಡೆಸೋದು ಬೆಳೆಸೋದೇ ಬೇರೆ ರೀತಿ. ನಾವು ಈ ಗ್ರಾಮೀಣ ಪ್ರದೇಶದ ಜನ, ರೈತರ ಮಕ್ಕಳು, ಸಣ್ಣ ರೈತರ ಮಕ್ಕಳು, ಕೂಲಿಕಾರ ಮಕ್ಕಳು, ಕೂಲಿಗೆ ಹೋಗೋ ಮಕ್ಕಳು, ಇಂಥವ್ರು ಇವತ್ತು ಆರ್ಥಿಕವಾಗಿ ಹಿಂದೆ ಇರುವಂಥ ಮಕ್ಕಳುಗಳೇ ನಾವು ವಿದ್ಯಾದಾನ ಮಾಡ್ತಾರೆ. ನಾವು ಕಮರ್ಷಿಯಲೈಸ್ ಮಾಡಿಲ್ಲ. ಇನ್ನೊಂದು ಕಮರ್ಷಿಯಲ್ ಆ್ಯಂಗಲು ಬೇಕಾಗಿದೆ ಇವತ್ತು ರಿಕ್ವೈರ್ಮೆಂಟ್ಗೆ. ಪ್ರೊಫೆಷನಲ್ ಕೋರ್ಸು ಎಲ್ಲ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು. ಹಂಗಾಗ್ಬಿಟ್ಟು ಈಗ ನಾವು ಫಸ್ಟು ಅಗ್ರಿಕಲ್ಚರ್ US ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ಸು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಫಸ್ಟ್ ಕಾಲೇಜ್ ಇಡೀ ಕರ್ನಾಟಕಕ್ಕೆ ಬಂದಿದೆ. ಹಾಗೆಯೇ MBA MCA ಕೋರ್ಸು ಇಲ್ಲಿ ಯಾರು ಡಿಗ್ರಿ ಮಾಡ್ತಾರೆ, BCom ಮಾಡ್ತಾರೆ, BCA ಮಾಡ್ತಾರೆ, BBA ಮಾಡ್ತಾರೆ, ಅವ್ರಿಗೆಲ್ಲ ಇಲ್ಲಿ ಈಗ MCom MBA ಶುರು ಮಾಡಿದ್ದೀವಿ. ಈಗಾಗಲೇ MBA ಕ್ಲಾಸಸ್ಸು ನಡೀತವೆ, ಅಗ್ರಿಕಲ್ಚರ್ ಕಾಲೇಜ್ ನಡೀತಾ ಇದೆ. ಸೊ ಇದನ್ನು ಮುಂದೆ ಮಟ್ಟದಲ್ಲಿ ಇಲ್ಲಿಂದನೇ ಪ್ರೊಫೆಷ್ನಲ್ ಕೋರ್ಸ್ ಮುಗಿಸಿ ಇಲ್ಲಿಂದ ಕಳಿಸ್ಬೇಕು ಬೆಂಗಳೂರು. ಯಾಕೆಂದರೆ ಬೆಂಗಳೂರಿಗೆ ಹೋದರೆ ಹೆಚ್ಚಿಗೆ ಹಣ ಬೇಕು. ಪುನಃ ಎಷ್ಟೋ ಜನ ಹೆಣ್ಮಕ್ಳು ಬಿಟ್ಬಿಡ್ತಾರೆ, ಬೆಂಗಳೂರು ಕಳಿಸಲ್ಲ. ಸೊ ಯಾರು ಓದ್ತೀನಿ ಅಂತಾರೆ ಹೆಣ್ಮಕ್ಳುಗಳು ಆದಿಯಾಗಿ ಎಲ್ಲರಿಗೂ ಹೈಯರ್ ಎಜುಕೇಷನ್ ಪ್ರೊವೈಡ್ ಮಾಡುವಂಥ ಮಾಡ್ತಾಯಿದ್ದೀವಿ.